ಮಂಡ್ಯದ ಕೆರೆಗೋಡಿನಲ್ಲಿ ಹನುಮಧ್ವಜ ತೆರವು ವಿವಾದ ಇದು ರಾಜ್ಯಾದ್ಯಂತ ಕಿಚ್ಚು ಹಬ್ಬಿಸ್ತಾ ಇದೆ. ಹನುಮಧ್ವಜ ಹೋರಾಟದ ಕಿಚ್ಚು ಈಗ ಇಡೀ ರಾಜ್ಯಕ್ಕೆ ವ್ಯಾಪಿಸ್ತಾ ಇದೆ. ಹನುಮಧ್ವಜ ತೆರವು ವಿರೋಧಿಸಿ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ಏನು ಮಂಡ್ಯದ ಕೆರೆಗೋಡಿನಲ್ಲಿ ಹನುಮಧ್ವಜ ಹಾಕಲಾಗಿತ್ತು, ಅದನ್ನು ನಿನ್ನೆ ಜಿಲ್ಲಾಡಳಿತ ತೆರವುಗೊಳಿಸಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಅದು ಈಗ ರಾಜಕೀಯ ಸ್ವರೂಪ ಪಡೆದಿದೆ. ಇಡೀ ರಾಜ್ಯಾದ್ಯಂತ ಇದರ ಕಿಚ್ಚು ಹಬ್ಬಿದ್ದು. ಹನುಮಧ್ವಜ ತೆರವು ವಿರೋಧಿಸಿ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಬಿಜೆಪಿ ನಾಯಕರ ಈ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲೂ ಇಂದು ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡಿದೆ. ಬೆಳಗ್ಗೆ 8 ಗಂಟೆಗೆ ಕೆರಗೋಡು ಗ್ರಾಮದಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆ ನಡೆಯುತ್ತೆ. ಆ ಬಳಿಕ ಪಾದಯಾತ್ರೆ ಶುರು. ಹುಲಿವಾನ ಸಾತನೂರಿನಿಂದ ಮಂಡ್ಯದ ಶ್ರೀ ಕಾಳಿಕಾಂಬಾ ದೇಗುಲಕ್ಕೆ ಆಗಮಿಸಿ ಪಾದಯಾತ್ರೆ ಆರಂಭಿಸ್ತಾರೆ. ಪಾದಯಾತ್ರೆಯ ವೇಳೆ ಸಿಟಿ ರವಿ ಮತ್ತು ಜನಾರ್ದನ ರೆಡ್ಡಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಕಾಳಿಕಾಂಬಾ ದೇವಾಲಯದಿಂದ ಡಿಸಿ ಕಚೇರಿಯವರೆಗೂ ಈ ಪಾದಯಾತ್ರೆ ಸಾಗಲಿದ್ದು ಸುಮಾರು 15 ಕಿಲೋಮೀಟರ್ ಹಿಂದೂ ಕಾರ್ಯಕರ್ತರ ಪಾದಯಾತ್ರೆ ಸಾಗಲಿದೆ. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಹನುಮಧ್ವಜ ಪುನರ್ ಸ್ಥಾಪನೆಗೆ ಆಗ್ರಹಿಸಲಿದ್ದಾರೆ. ಜೆಡಿಎಸ್ ಬಿಜೆಪಿ ಸೇರಿ 10,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಮಾಜಿ ಸಚಿವ ಕೆಸಿ ನಾರಾಯಣಗೌಡ, ಸಿಎಸ್ ಪುಟ್ಟರಾಜು, ಪ್ರೀತಂ ಗೌಡ, ಸುರೇಶ್ ಗೌಡ, ಡಿಸಿ ತಮ್ಮಣ್ಣ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಪಾದಯಾತ್ರೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಪಾದಯಾತ್ರೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದು ಎಸ್ಪಿ, ಎಎಸ್ಪಿ, ಇನ್ಸ್ಪೆಕ್ಟರ್ಗಳು ಸೇರಿ 400ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ. ನಿನ್ನೆ ಇಡೀ ಗ್ರಾಮವೇ ಅಲ್ಲಿ ನಡೆದಿತ್ತು. ಹನುಮಧ್ವಜ ವಾಪಸ್ ಅಲ್ಲಿ ಪ್ರತಿಷ್ಠಾಪನೆಯಾಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ನಂತರ ಬಿಜೆಪಿ ಕಾರ್ಯಕರ್ತರು ಬಂದರು, ಬಿಜೆಪಿ ಮುಖಂಡರುಗಳು ಬಂದರು. ಭಾರಿ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ಈಗ ಧ್ವಜ ಹೋರಾಟದ ಕಿಚ್ಚು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದ್ದು ಇನ್ನೇನು ಪಾದಯಾತ್ರೆ ಶುರುವಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಸ್ಥಳದಿಂದ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಕೆರಗೋಡಿನ ಹನುಮಧ್ವಜ ತೆರವು ವಿವಾದ ಈಗ ರಾಜ್ಯಾದ್ಯಂತ ಕಿಚ್ಚು ಹಬ್ಬಿಸ್ತಾ ಇದೆ. ಇದರಲ್ಲೂ ರಾಜ್ಯದ ಬಿಜೆಪಿ ನಾಯಕರುಗಳು ಈಗ ಇದಕ್ಕೆ ಪಾದಯಾತ್ರೆ ಮಾಡೋದಂಥ ತೀರ್ಮಾನಕ್ಕೆ ಏನು ಬಂದಿದ್ದಾರೆ. ಈಗ ಮೈತ್ರಿ ಪಡೆ ಅಲ್ಲಿಗೆ ನೆರೆದಿದೆಯಾ? ಯಾವ ರೀತಿಯಾದಂಥ ಚಿತ್ರಣ ಕಂಡು ಬರ್ತಾ ಇದೆ? ಪಾದಯಾತ್ರೆ ಶುರುವಾಗೋದು ಎಷ್ಟು ಗಂಟೆಗೆ? ಇಡೀ ಗ್ರಾಮ ನಿನ್ನೆ ನೆರೆದಿತ್ತು. ಈಗ ನೋಡಿದ್ರೆ ರಾಜ್ಯದ ವಿವಿಧ ಕಡೆಯಿಂದ ರಾಜಕೀಯ ನಾಯಕರುಗಳು ಬರ್ತಾ ಇದ್ದಾರೆ. ಒಟ್ಟಾರೆ ಇದರ ಕಿಚ್ಚು ಜೋರಾಗೋ ಎಲ್ಲ ಲಕ್ಷಣ ಕಂಡು ಬರ್ತಿದ್ಯಾ ಅಂತ? ಪ್ರತಿಮಾ, ರಾಮಲಲ್ಲಾ ಪ್ರತಿಷ್ಠಾಪನಾ ನೆನಪಿಗಾಗಿ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹಾಕಲಾಗಿದ್ದಂಥ ಹನುಮಧ್ವಜ ತೆರವಿಗೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ನಿನ್ನೆ ಇಡೀ ಗ್ರಾಮ ಒಂದು ರೀತಿ ಉದ್ವಿಗ್ನ ವಾತಾವರಣದಲ್ಲಿ ಮುಳುಗಿತ್ತು. ಅಂದರೆ ಲಘು ಲಾಠಿ ಪ್ರಹಾರದ ಮೂಲಕ ಒಂದು ಪೊಲೀಸರ ಕಟ್ಟೆಚ್ಚರದಲ್ಲಿ ಹನುಮಧ್ವಜವನ್ನು ತೆರವು ಮಾಡಲಾಗಿತ್ತು. ಮತ್ತೆ ಅದೇ ಜಾಗದಲ್ಲಿ ಹನುಮಧ್ವಜವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಗ್ರಾಮದಲ್ಲಿ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತು ಜೆಡಿಎಸ್ ಬಿಜೆಪಿ ಜಂಟಿಯಾಗಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ಇವತ್ತು ಜೆಡಿಎಸ್ನ ಬಿಜೆಪಿಯ ಎಲ್ಲ ಕಾರ್ಯಕರ್ತರುಗಳು ಸೇರಿ ಒಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಆ ಕೆರಗೋಡಿನ ಒಂದು ಅರ್ಜುನ ಸ್ತಂಭ. ಇದೇ ಸ್ತಂಭದಲ್ಲಿ ಒಂದು ಹನುಮಧ್ವಜವನ್ನು ಆರಿಸಲಾಗಿತ್ತು. ಆದರೆ ನಿನ್ನೆ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಭಾರಿ ವಿರೋಧದ ನಡುವೆ ಹನುಮಧ್ವಜವನ್ನು ತೆರವು ಮಾಡಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇವತ್ತು ಹನುಮಧ್ವಜ ತೆರವನ್ನು ವಿರೋಧಿಸಿ ಇವತ್ತು ಈ ಕೆರಗೋಡು ಗ್ರಾಮದಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಇನ್ನು ಅಂದರೆ 8:30, 9 ಗಂಟೆ ಸುಮಾರಿಗೆ ಪಾದಯಾತ್ರೆ ಆರಂಭ ಆಗುತ್ತೆ. ಕೆರಗೋಡಿನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆ ಆರಂಭ ಆಗುವಂಥದ್ದು. ಪಾದಯಾತ್ರೆಯಲ್ಲಿ JDS BJPಯ ಒಂದು 10,000 ಕಾರ್ಯಕರ್ತರಿಗೂ ಜನ ಸೇರುವಂತಹ ನಿರೀಕ್ಷೆ ಕೂಡ ಇರತಕ್ಕಂಥದ್ದು. ಅಂದರೆ BJP JDSನ ರಾಜ್ಯ ನಾಯಕರುಗಳು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಾಜಿ CM ಕುಮಾರಸ್ವಾಮಿ ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಅಂದರೆ ಸಾತನೂರು ಚಿಕ್ಕಮಂಡ್ಯ ಮಾರ್ಗವಾಗಿ ಮಂಡ್ಯದ ಕಾಳಿಕಾಂಬಾ ದೇವಾಲಯ
ದೇವಾಲಯಕ್ಕೆ ಪಾದಯಾತ್ರೆ ತಲುಪುತ್ತೆ. ಈ ಪಾದಯಾತ್ರೆಯ ಮಧ್ಯದಲ್ಲಿ ಜನಾರ್ದನ ರೆಡ್ಡಿ ಹಾಗೂ ಸಿ ಟಿ ರವರು ಕೂಡ ಭಾಗವಹಿಸ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ ಜಿಲ್ಲೆಯ JDS ಹಾಗೂ BJP ನಾಯಕರುಗಳು, ಮಾಜಿ ಸಚಿವರಾದ KC ನಾರಾಯಣಗೌಡ, CS ಪುಟ್ಟರಾಜು, DC ತಮ್ಮಣ್ಣ ಸೇರಿದಂತೆ ಮಾಜಿ ಶಾಸಕರು ಎಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಅಂದರೆ ಈ ರೀತಿ ಪಾದಯಾತ್ರೆ ಮೂಲಕ ತೆರಳಿ ಸುಮಾರು 15 ಕಿಲೋಮೀಟರ್ಗಳ ಪಾದಯಾತ್ರೆ ಮೂಲಕ ತೆರಳಿ DC ಕಚೇರಿಗೆ ಮುತ್ತಿಗೆ ಹಾಕುವಂತಹ ಯೋಜನೆಯನ್ನು ಕೂಡ ಹಾಕೊಳ್ಳಲಾಗಿದೆ. ಆ ಬಳಿಕ DCಗೆ ಮನವಿಯನ್ನು ಸಲ್ಲಿಸುವಂಥದ್ದು, ಅಲ್ಲಿ ಒಂದು ಹನುಮಧ್ವಜದ ಪ್ರತಿಷ್ಠಾಪನೆಗಾಗಿ ಆಗ್ರಹವನ್ನು ಮಾಡುವಂಥ ಒಂದು ಚಿಂತನೆಯಲ್ಲಿ JDS BJPಯ ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರುಗಳು ಕೂಡ ಇರ್ತಕ್ಕಂಥದ್ದು. ಅಂದರೆ ನಿನ್ನೆ ತೆರವಾದಂತಹ ಧ್ವಜ ಏನಿದ್ದು ಅದು ಇದೇ ಜಾಗದಲ್ಲಿ ಮತ್ತೆ ಹಾರಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೆರಗೋಡು ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಸ್ಥಳೀಯ ಮಟ್ಟದಲ್ಲಾದಂಥ ನಿರ್ಧಾರದಂತೆ ಇಲ್ಲಿ ಧ್ವಜವನ್ನು ಹಾಕಲಾಗಿತ್ತು. ಇದೀಗ ಆ ಧ್ವಜ ತೆರವು ಪ್ರಕರಣ ಒಂದು ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಗ್ರಾಮಸ್ಥರೆಲ್ಲರೂ ಸಹ ಒಂದು ಕಾಂಗ್ರೆಸ್ನ ವಿರುದ್ಧ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮತ್ತೆ ಅದೇ ಜಾಗದಲ್ಲಿ ಧ್ವಜ ಹಾರಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೃಹತ್ ಹೋರಾಟವನ್ನು ಕೂಡ ರೂಪಿಸಲಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕೆರಗೋಡಿನಿಂದ ಆ ಪಾದಯಾತ್ರೆ ಕೂಡ ಆರಂಭ ಆಗುತ್ತೆ. ಅಂದರೆ ನಿನ್ನೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸಾಕಷ್ಟು ಒಂದು ತಳ್ಳಾಟ, ನೂಕಾಟ, ಲಾಠಿ ಪ್ರಹಾರದಂಥ ಘಟನೆಗಳು ಕೂಡ ನಡೆಯಿತು. ಅದೇ ರೀತಿಯಾಗಿ ಇವತ್ತು ಒಂದು ಬೃಹತ್ ಪಾದಯಾತ್ರೆ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆಗಳು ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. SP N ಯತೀಶ್ ನೇತೃತ್ವದಲ್ಲಿ ASP, DYSPಗಳು ಮತ್ತು ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಒಂದು 400ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅಂದರೆ ವಿವಾದಿತ ಸ್ಥಳ ಒಂದು ಕೆರಗೋಡಿನ ಧ್ವಜಸ್ತಂಭ ಏನಿದೆ ಅದರ ಸುತ್ತಲೂ ಬ್ಯಾರಿಕೇಡ್ಗಳು ಮತ್ತು ಪಾದಯಾತ್ರೆ ಸಾಗುವಂಥ ಮಾರ್ಗಗಳು ಮತ್ತು ಅಲ್ಲಿ DC ಕಚೇರಿಗೆ ಮುತ್ತಿಗೆ ಆಗುವಂಥ ಏನು ಯೋಚನೆ ಇದೆ ಆ DC ಆಫೀಸ್ಗೂ ಕೂಡ ಒಂದು ಭದ್ರತೆಯನ್ನು ಒದಗಿಸಲಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ಪಾದಯಾತ್ರೆ ಸಂದರ್ಭದಲ್ಲಿ ನಡಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆ ಕೆರಗೋಡು ಗ್ರಾಮ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥ ಒತ್ತಾಯ ಇದೀಗ ಭಾರಿ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ನಂದನ್, ಗ್ರಾಮದ ಜನ ಏನಂತಿದ್ದಾರೆ? ನಿನ್ನೆ ಬೆಳಗ್ಗೆ ನಾವು ಗಮನಿಸಿದ್ವಿ, ಭಾರಿ ಆಕ್ರೋಶ ವ್ಯಕ್ತ ಆಗಿತ್ತು. ಆದರೆ ನಂತರ ಈ ಪ್ರಕರಣ ತೆಗೆದುಕೊಂಡಿದ್ದು ರಾಜಕೀಯ ಸ್ವರೂಪವನ್ನ. ಸದ್ಯಕ್ಕಾಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಗ್ರಾಮಸ್ಥರೇನಾದರೂ ಆತಂಕ ಮನೆ ಮಾಡಿದೆಯಾ? ಏನು ಹೇಳ್ತಾರೆ? ಜೊತೆಗೆ ನಾವು ನೋಡ್ತಾ ಇರುವಂಥ ಈ ಧ್ವಜಸ್ತಂಭ ಏನಿದೆ ಇದು ಯಾವುದಕ್ಕೆ ಪ್ರಮುಖವಾಗಿ ಬಳಕೆಯಾಗ್ತಾ ಇತ್ತು? ಇಲ್ಲಿ ನಿಜಕ್ಕೂ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲೂ ಯಾವಾಗಲೂ ಭಾರತದ ಧ್ವಜವನ್ನು ಹಾರಾಟ ಮಾಡಲಾಗ್ತಾ ಇತ್ತಾ, ಅಥವಾ ಯಾವುದಕ್ಕೆ ಬಳಕೆ ಆಗ್ತಾ ಇತ್ತು ಈ ಧ್ವಜಸ್ತಂಭ ಅಂತ? ಪ್ರತಿಮಾ, ಇಲ್ಲಿರ್ತಕ್ಕಂತಹ ಧ್ವಜಸ್ತಂಭ ಈಗ ಒಂದು ನೂತನವಾಗಿ ನಿರ್ಮಿಸತಕ್ಕಂಥ ಧ್ವಜಸ್ತಂಭ. ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಸ್ವತಃ ತಮ್ಮ ದುಡ್ಡಿಂದ ದೇಣಿಗೆಯನ್ನು ಸಂಗ್ರಹಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಾವೇ ನಿರ್ಮಿಸಿದಂಥ ಧ್ವಜಸ್ತಂಭ ಇದು. ಅರ್ಜುನ ಸ್ತಂಭ ಅಂತೇಳಿ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಈ ಧ್ವಜಸ್ತಂಭ ಭಾರಿ ಗಾತ್ರದ ಧ್ವಜಸ್ತಂಭ ನಿರ್ಮಾಣ ಆಗೋದಕ್ಕೂ ಮುನ್ನ ಈ ಜಾಗದಲ್ಲಿ ಹಳೆಯ ಧ್ವಜಸ್ತಂಭ ಕೂಡ ಇತ್ತು. ಆದರೆ ಅದು ಶಿಥಿಲಾವಸ್ಥೆಗೆ ತಲುಪಿತ್ತು, ತುಕ್ಕು ಹಿಡಿದಿತ್ತು. ಆ ಕಾರಣಕ್ಕಾಗಿ ಅದನ್ನು ಬದಲಾಯಿಸಬೇಕು, ಮತ್ತೊಂದು ಧ್ವಜಸ್ತಂಭವನ್ನು ನೆಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂಥ ಗ್ರಾಮಸ್ಥರು ತಮ್ಮ ದುಡ್ಡನ್ನು ದೇಣಿಗೆಯಿಂದ ಕಲೆಕ್ಟ್ ಮಾಡಿ ಎಲ್ಲರೂ ಸೇರಿ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ರು. ಅದರಂತೆ ಪಂಚಾಯಿತಿಯಿಂದ ಅನುಮತಿಯನ್ನು ಕೂಡ ಕೊಟ್ಟಿದ್ರು, ಪಡೆದಿದ್ರು. ಅಂದರೆ ಸಂದರ್ಭಾನುಸಾರ ನಾವು ಇಲ್ಲಿ ಧ್ವಜವನ್ನು ಹಾರಿಸ್ತೀವಿ. ಅಂದರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಮತ್ತು ಕನ್ನಡ ರಾಜ್ಯೋತ್ಸವದ ತಿಂಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜವನ್ನು ಮತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ಧ್ವಜವನ್ನು ಹಾರಿಸ್ತೀವಿ ಎನ್ನುವಂಥ ಒಂದು ಉಲ್ಲೇಖವನ್ನು ಕೂಡ ಮಾಡಿದರು. ಆದರೆ ಅದನ್ನು ಹೊರತುಪಡಿಸಿ ನಾವು ಒಂದು ಹನುಮ ಧ್ವಜವನ್ನು ಹಾರಿಸ್ತೀವಿ ಎನ್ನುವಂತಹ ಮಾತುಗಳನ್ನು ಕೂಡ ಅರ್ಜಿಯಲ್ಲಿ ಬರೆಯಲಾಗಿತ್ತು. ಅದಕ್ಕೆ ಕೂಡ ಒಂದು ಪಂಚಾಯಿತಿಯಲ್ಲಿ ಸರ್ವಾನುಮತದ ಒಪ್ಪಿಗೆ ಸಿಕ್ಕಿತ್ತು. ಸಾಮಾನ್ಯ ಸಭೆಯಲ್ಲಿ 22 ಸದಸ್ಯ ಬಲದ ಪೈಕಿ 20 ಜನ ಸದಸ್ಯರು ಅದಕ್ಕೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ ಇಲ್ಲಿ ಧ್ವಜಸ್ತಂಭ ನಿರ್ಮಾಣ ಆಯಿತು. ಇಲ್ಲಿ ಸ್ಥಳೀಯ ಜನಪ್ರತಿನಿಧಿ ಕೂಡ ಭಾಗಿಯಾಗಿದ್ದರು. ಯಾವಾಗ ಅಯೋಧ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅದರ ನೆನಪಿನ ಅರ್ಥ ಇಲ್ಲಿ ಹನುಮ ಧ್ವಜವನ್ನು ಕೂಡ ಹಾರಿಸಲಾಗಿತ್ತು. ಅಲ್ಲಿಂದ ಇಲ್ಲಿ ಈ ಪ್ರಕರಣಕ್ಕೆ ವಿರೋಧಗಳು ಸ್ಟಾರ್ಟ್ ಆಗಿದ್ದು, ವಿವಾದವಾಗಿ ರೂಪಿಸಾಗಿದ್ದು.
ಅಂದರೆ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಸಂಘ ಸಂಸ್ಥೆಗಳು ಧಾರ್ಮಿಕ ಒಂದು ಬಾವುಟಗಳನ್ನು ಆರಿಸೋದಕ್ಕೆ ಅವಕಾಶ ಇಲ್ಲ, ರಾಷ್ಟ್ರ ಹಾಗೂ ರಾಜ್ಯ ಧ್ವಜವನ್ನೇ ಆರಿಸಬೇಕು ಅನ್ನುವಂಥ ಮಾತುಗಳು ಅಧಿಕಾರಿಗಳಿಂದ ಕೇಳಿಬಂತು. ಅಂದರೆ ಪಂಚಾಯಿತಿಯ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳೋದು ಸಹ ಗ್ರಾಮ ಪಂಚಾಯಿತಿಗೆ ಅನುಮತಿ ಕೊಡೋದಕ್ಕೆ ಅವಕಾಶವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೇಳ್ತಿದ್ರು. ತೆರವುಗೊಳಿಸಬೇಕು ಅನ್ನುವಂಥ ಒತ್ತಡವನ್ನು ಏರ್ತಿದ್ರು. ಅಂದರೆ ಪ್ರತಿಭಟನೆಗಳಾದವು, ಭಾರಿ ವಿರೋಧ ಕೂಡ ವ್ಯಕ್ತ ಆಯಿತು, ಆಕ್ರೋಶಗಳು ವ್ಯಕ್ತ ಆಯಿತು. ಅದನ್ನು ಕೂಡ ಲೆಕ್ಕಿಸದೆ ಯಾವುದೋ ಒತ್ತಡದಲ್ಲಿ ಬಂದಂಥ ಅಧಿಕಾರಿಗಳು ಏಕಾಏಕಿ ಇಲ್ಲಿನ ಗ್ರಾಮಸ್ಥರ ವಿಶ್ವಾಸವನ್ನು ಪಡೆಯದೆ ಪೊಲೀಸ್ನ ಭದ್ರತೆಯೊಂದಿಗೆ ಬಂದು ಇಲ್ಲಿ ಬಾವುಟವನ್ನು ತೆರವುಗೊಳಿಸಲಾಯಿತು. ಇದೇ ಇಲ್ಲಿನ ಜನರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ಕಾನೂನಾತ್ಮಕವಾಗಿ ಅವಕಾಶಗಳಿಲ್ಲ ಅಂತ ಹೇಳಿದರೆ ಕೆಲವಷ್ಟು ದಿನ ಕಾಲಾವಕಾಶವನ್ನು ಕೊಟ್ಟು ಅವರ ಜೊತೆ ಮಾತಾಡಿ ಅವರನ್ನು ಮನವೊಲಿಸಿ ಆ ಬಾವುಟವನ್ನು ತೆರವುಗೊಳಿಸಬೇಕಾಗಿತ್ತು. ಆದರೆ ಯಾವಾಗ ಅವರ ಭಾವನೆಗಳ ಜೊತೆ ಅಂದರೆ ಒಂದು ಧ್ವಜಸ್ತಂಭದ ಜೊತೆ ಇಲ್ಲಿನ ಜನರು ಒಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿದ್ರು, ಬಹಳ ಭಕ್ತಿಯಿಂದ ಬಹಳ ಧಾರ್ಮಿಕವಾಗಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದರು. ಆದರೆ ಏಕಾಏಕಿ ಆ ಧ್ವಜಸ್ತಂಭವನ್ನು ತೆರವು ಮಾಡುವಂಥದ್ದು, ಧ್ವಜವನ್ನು ತೆರವು ಮಾಡುವಂಥದ್ದು ಇಲ್ಲಿನ ಜನರ ಭಾವನೆಯನ್ನು ಕೆರಳಿಸ್ತು. ಆ ಕಾರಣಕ್ಕಾಗಿ ನಿನ್ನೆ ನಾವು ಕೂಡ ನೋಡಿದ್ವಿ, ಆ ಧ್ವಜವನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಆಕ್ರೋಶಗಳು ಕೂಡ ವ್ಯಕ್ತ ಆಯಿತು. ಅಂದರೆ ಬರೀ ಯುವಕರು ಪುರುಷರು ಅಷ್ಟೇ ಅಲ್ಲ, ಇಲ್ಲಿನ ಹೆಂಗಸರು ಮಹಿಳೆಯರುಗಳು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಧ್ವಜವನ್ನು ತೆರವು ಮಾಡಿದ ಕೆಲವು ನಿಮಿಷಗಳ ನಂತರದಲ್ಲಿ ಮತ್ತೆ ಆ ಧ್ವಜಸ್ತಂಭಕ್ಕೆ ಬಾವುಟವನ್ನು ಕಟ್ಟುವಂಥ ಯತ್ನಗಳಾಯಿತು. ಆ ಸಂದರ್ಭದಲ್ಲಿ ಮಹಿಳೆಯರೇ ಏಣಿಯನ್ನು ಹಾಕ್ಕೊಂಡು ಹತ್ತಿ ಬಾವುಟವನ್ನು ಕಟ್ಟುವಂತಹ ಆ ಸಾಹಸವನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಅದೆಲ್ಲವನ್ನು ಗಮನಿಸಿದ್ರೆ ಈ ಧ್ವಜಸ್ತಂಭದ ಜೊತೆ ಈ ಧ್ವಜದ ಜೊತೆ ಯಾವ ರೀತಿಯಾಗಿ ಅವರ ಭಾವನಾತ್ಮಕವಾದಂತಹ ಆ ಸಂಬಂಧ ಇತ್ತು ಅನ್ನೋದು ಸ್ಪಷ್ಟ ಆಗುತ್ತೆ. ಅಂದರೆ ಈ ರೀತಿಯಾದಂಥ ವಿಷಯಗಳಲ್ಲಿ, ಭಾಳ ಸೆನ್ಸಿಟಿವ್ ವಿಷಯಗಳಲ್ಲಿ ಇಲ್ಲ ಒಂದು ಕಡೆ ಅಧಿಕಾರಿಗಳು ಒಂದು ಕಡೆ ದುಡುಕಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲರನ್ನು ಕೂರಿಸಿ ಮಾತಾಡಿ, ಒಂದು ವೇಳೆ ಕಾನೂನಾತ್ಮಕವಾಗಿ ಅವಕಾಶವೇ ಇಲ್ಲ ಅಂತ ಹೇಳಿದರೆ ಕೂರಿಸಿ ಮಾತಾಡಿ ಅವರ ಮನವೊಲಿಸಿ ಬಾವುಟವನ್ನು ಬಿಚ್ಚಿದಿದ್ರೆ ಇಷ್ಟು ಮಟ್ಟಿಗೆ ದೊಡ್ಡದಾಗಿ ಯಾವುದೇ ರೀತಿಯ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಆತುರಾತುರವಾಗಿ ಏಕಾಏಕಿ ಹನುಮಧ್ವಜವನ್ನು ತೆರವು ಮಾಡಿದ್ದು ಇಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಅದೇ ಕಾರಣಕ್ಕಾಗಿ ಹೋರಾಟ ಕೂಡ ಮುಂದುವರಿತಾ ಇದೆ. ಬಿಜೆಪಿ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಕೆರಗೋಡು ಗ್ರಾಮದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಕೂಡ ಆರಂಭ ಆಗುತ್ತೆ. ಸಹಸ್ರ ಸಂಖ್ಯೆಯಲ್ಲಿ ಒಂದು ಪಾದಯಾತ್ರೆಯಲ್ಲಿ ಜನರು ಕೂಡ ಭಾಗಿಯಾಗ್ತಕ್ಕಂಥದ್ದು. ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.